ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೇವೇಗೌಡರ ನಿವಾಸದಿಂದ ರೇವಣ್ಣ ಬಂಧಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ನಾಳೆಯಿಂದ ಎಚ್.ಡಿ. ರೇವಣ್ಣಗೆ ಗ್ರಿಲ್ ಮಾಡೋದಕ್ಕೆ ಎಸ್ಐಟಿ ಸರ್ವ ಸನ್ನದ್ಧವಾಗಿದೆ. ಅತ್ತ ಹಾಸನದಲ್ಲಿ ಎಂಪಿ ನಿವಾಸಕ್ಕೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೊಡಲಾಗಿದೆ. ಅಲ್ಲೂ ಕೂಡ ಸ್ಥಳ ಮಹಜರಾಗಿತ್ತು. ಹಾಸನದ ಆರ್ಸಿ ರಸ್ತೆಯಲ್ಲಿರುವ ಪ್ರಜ್ವಲ್ ರೇವಣ್ಣ ನಿವಾಸಕ್ಕೆ ಪೊಲೀಸರು ಭದ್ರತೆ ಒದಗಿಸಿದ್ದಾರೆ. ಈಗಾಗಲೇ ಅಲ್ಲಿ ಸ್ಥಳ ಮಹಜರಾಗಿದೆ. ಇನ್ನೊಂದು ಕಡೆ ಆಂಬ್ಯುಲೆನ್ಸ್ನಲ್ಲೇ ವೈದ್ಯಕೀಯ ಪರೀಕ್ಷೆಗೆ ಸಿದ್ಧತೆ ಆಗ್ತಾ ಇದೆ. ಬೋರಿಂಗ್ ಆಸ್ಪತ್ರೆಗೆಲ್ಲ ಹೋಗೋದಿಲ್ಲ, ಆಂಬ್ಯುಲೆನ್ಸ್ನಲ್ಲೇ ಅವರ ವೈದ್ಯಕೀಯ ಪರೀಕ್ಷೆಯನ್ನು ಮಾಡ್ತಾರೆ. ಅದಾದ ನಂತರ ನೇರವಾಗಿ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸುವಂಥ ಸಾಧ್ಯತೆ ಇದೆ. ಅಲ್ಲಿ ಪೊಲೀಸ್ ಕಸ್ಟಡಿಗೆ ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಮೆಡಿಕಲ್ ಟೆಸ್ಟ್ಗೆ ಬೋರಿಂಗ್ ಆಸ್ಪತ್ರೆನೋ ಇನ್ನೊಂದು ಯಾವುದೋ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಲ್ಲ. ಈಗಾಗಲೇ ಆಂಬ್ಯುಲೆನ್ಸ್ ಆಗಮಿಸಿದೆ. ಆಂಬ್ಯುಲೆನ್ಸ್ನಲ್ಲೇ ಮೆಡಿಕಲ್ ಟೆಸ್ಟ್ ಮಾಡುವಂಥ ಸಾಧ್ಯತೆ ಇದೆ. ಅದರ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆಂಬ್ಯುಲೆನ್ಸ್ ಆಗಮಿಸಿದೆ ಸಿಐಡಿ ಕಚೇರಿಯ ಬಳಿಗೆ. ಅದೇ ಆಂಬ್ಯುಲೆನ್ಸ್ನಲ್ಲಿ ಅವ್ರನ್ನ ಕರ್ಕೊಂಡು ಹೋಗಿ ಬೋರಿಂಗ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಮಾಡಬಹುದು, ಅಥವಾ ಆಂಬ್ಯುಲೆನ್ಸ್ನಲ್ಲೇ ವೈದ್ಯಕೀಯ ಪರೀಕ್ಷೆ ಮಾಡಬಹುದು. ಹನುಮಂತು ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ. ಜೊತೆಗೆ ಭರತ್ ಇರ್ತಾರೆ, ಲಕ್ಷ್ಮಿ ಇರ್ತಾರೆ, ಹಾಸನದಿಂದ ಪ್ರವೀಣ್ ಕುಮಾರ್ ಕೂಡ ಜಾಯಿನ್ ಆಗ್ತಾರೆ. ಮೊದಲನೇದಾಗಿ ಹನುಮಂತು ಅವರನ್ನು ಮಾತಾಡಿಸ್ತೀನಿ. ತಾಜ್ ವೆಸ್ಟ್ ಎಂಡ್ ಹೋಟೆಲ್ನ ಮುಂಭಾಗದಲ್ಲಿದ್ದಾರೆ. ಪಕ್ಷದಲ್ಲಿ JDS ಪಕ್ಷದಲ್ಲಿ ಏನೆಲ್ಲ ವಿದ್ಯಮಾನಗಳು ನಡೀತಾ ಇದೆ? ಒಂದನೇದಾಗಿ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಕೇಸ್ ದಾಖಲಾದ ತಕ್ಷಣ ಅಮಾನತು ಮಾಡುವ ಕಾರ್ಯ ಆಯಿತು. ಹನುಮಂತು ಕೇಳಿಸ್ತಾ ಇದೆಯಾ? ಓಕೆ, ಮತ್ತೆ ಅವ್ರನ್ನ ಸಂಪರ್ಕ ಮಾಡೋಣ. ಇನ್ನೊಂದು ಕಡೆಯಿಂದ ಲಕ್ಷ್ಮಿ HDD ನಿವಾಸದ ಮುಂಭಾಗದಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಲಕ್ಷ್ಮಿ, ಇವತ್ತು ಬಹಳ ಗತಿವಿಧಿಗಳು ನಡೆದವು ಅಂತ ಅನ್ಸುತ್ತೆ. ದೇವೇಗೌಡರ ಮನೆಯಲ್ಲಿ ಒಂದರ ಮೇಲೊಂದರಂತೆ ನಾಯಕರು ಬರೋದು, ಚರ್ಚೆ ಆಗೋದು ಎಲ್ಲಾನು ಆಗ್ತಾ ಇತ್ತು. ರೇವಣ್ಣ ಅವರ ಬಂಧನದ ನಂತರ ಅಲ್ಲಿಯ ವಿದ್ಯಮಾನ ಹೇಗಿದೆ? ಹೌದು ವಾಸುದೇವ್, ಏನು ಸುಮಾರು 15 ದಿನಗಳಿಂದ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಪೆನ್ ಡ್ರೈವ್ ವಿಚಾರಕ್ಕೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡಿತಾ ಇತ್ತು ಅಂತಾನೆ ಹೇಳ್ಬೋದು. ಈ ವಿಚಾರದಲ್ಲಿ ರೇವಣ್ಣ ಅವರ ಮೇಲೆ ಕಿಡ್ನಾಪ್ ಕೇಸ್ ಆರೋಪ ಕೂಡ ಕೇಳಿ ಬಂತು. ಈ ಕುರಿತಾಗಿ ಅವರು ಜಾಮೀನನ್ನ ಕೂಡ ನೀಡಿದ್ರು. ಆದ್ರೆ ಇಂದು ಮಧ್ಯಂತರ ಜಾಮೀನು ವಜಾ ಆಗಿರುವ ಹಿನ್ನೆಲೆಯಲ್ಲಿ ಏನು ಪದ್ಮನಾಭ ನಗರದಲ್ಲಿರುವಂತಹ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ನಿವಾಸದಲ್ಲಿ ಅವರನ್ನ SIT ತಂಡ ಇವತ್ತು ಅರೆಸ್ಟ್ ಮಾಡಿರುವಂತದ್ದು. ಇದೀಗ ನಾನು ಪದ್ಮನಾಭ ನಗರದಲ್ಲಿರುವಂತಹ ಮಾಜಿ ದೇವೇಗೌಡರ ಮನೆ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಕೂಡ ಬಿಗಿ ಬಂದೋಬಸ್ತ್ ಭದ್ರತೆಗೆ ಮುಂದಾಗಿರುವಂತದ್ದು ನೀವು ನೋಡ್ತಾ ಇರಬಹುದು. ದೇವೇಗೌಡರ ಮನೆಗೆ ಸಂಪರ್ಕಿಸುವಂತಹ ಎರಡು ಹಾದಿಗಳಿಗೂ ಕೂಡ ಬ್ಯಾರಿಕೇಡ್ಗಳನ್ನ ಅಳವಡಿಕೆ ಮಾಡಿ ಮತ್ತು ಹೆಚ್ಚುವರಿ ಪೊಲೀಸರನ್ನ ನಿಯೋಜನೆ ಮಾಡಿ ಯಾರಿಗೂ ಕೂಡ ಒಳಗಡೆ ಹೋಗುವುದಕ್ಕೆ ಅವಕಾಶ ಕಲ್ಪಿಸದಂತೆ ಬಿಗಿ ಬಂದೋಬಸ್ತ್ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಿರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ಮಾಧ್ಯಮದವರಿಗೂ ಕೂಡ ಒಳಗಡೆ ಹೋಗುವುದಕ್ಕೆ ನಿರಾಕರಣೆ ಮಾಡಿರುವಂತದ್ದು. ಅದರ ಜೊತೆಗೆ ಈ ವಿಚಾರ ನಡೆದ ನಂತರ ಯಾವಾಗ SIT ತಂಡ ಇಲ್ಲಿಗೆ ಭೇಟಿ ನೀಡಿ ರೇವಣ್ಣನವರನ್ನ ಅರೆಸ್ಟ್ ಮಾಡ್ತೋ, ಅದಾದ ಬಳಿಕ ಕೆಲವೊಂದಷ್ಟು ಸಂಬಂಧಿಕರು ಕೂಡ ದೇವೇಗೌಡರ ಭೇಟಿಗೆ ಮನೆಗೆ ಬರ್ತಾ ಇರುವಂತಹದ್ದು. ಅಂದ್ರೆ ಅವರು ಮನೆಗೆ ಬಂದು ಭೇಟಿ ನೀಡಿ ಸಾಂತ್ವನ ಹೇಳುವುದಕ್ಕೆ ಮುಂದಾಗ್ತಾ ಇರುವಂತಹದ್ದು. ವಾಸುದೇವ್, ಓಕೆ, ಥ್ಯಾಂಕ್ ಯು ಲಕ್ಷ್ಮಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇನ್ನು ಹಾಸನದಿಂದ ಪ್ರವೀಣ್ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರವೀಣ್, ಹಾಸನದಲ್ಲಿ ಏನೆಲ್ಲ ವಿದ್ಯಮಾನ ಆಗ್ತಾ ಇದೆ ಅಂತ? ಈಗಾಗಲೇ ಹಾಸನಕ್ಕೆ ಬಂದು ಅವರ ಮನೆಯಲ್ಲಿ ಸ್ಥಳ ಮಹಜರನ್ನು ಕೂಡ ಒಂದು ಟೀಮ್ ಮಾಡ್ತು ಅಂತ ಗೊತ್ತಾಯ್ತು. ಜೊತೆಗೆ ಪೊಲೀಸರು ಬಿಗಿ ಭದ್ರತೆಯನ್ನು ಕೂಡ ಕೊಟ್ಟಿದ್ದಾರೆ. ಜನ ಏನು ಹೇಳ್ತಿದ್ದಾರೆ? ಸಾಮಾನ್ಯವಾಗಿ ಅಲ್ಲಿನ ಕಾರ್ಯಕರ್ತರು ಇದೆಯಲ್ಲ, ಒಂದು ದುಗುಡ ಅನ್ನೋದು ಇದ್ದೇ ಇರುತ್ತೆ. ಅವ್ರೇನು ಮಾತಾಡ್ಕೊಳ್ತಾ ಇದ್ದಾರೆ? ಸದ್ಯದ ಸ್ಥಿತಿ ಹೇಗಿದೆ? ವಸುದೇವ್, ಬೆಳಗ್ಗೆ ಅಷ್ಟೇ ಹೊಳೆನರಸೀಪುರದಲ್ಲಿ ಸತತ 6 ಗಂಟೆಗಳ ಕಾಲ SID ಟೀಮ್ ರೇವಣ್ಣ ಅವರ ನಿವಾಸದಲ್ಲಿ ಒಂದು ತಲಾಶನ ನಡೆಸಿತ್ತು. ಜೊತೆಗೆ ಇದೀಗ ಅಲ್ಲಿಂದ ನೇರವಾಗಿ ಹಾಸನ ನಗರದ RC ರಸ್ತೆಯಲ್ಲಿರುವಂತಹ ಒಂದು ಸಂಸದರ ನಿವಾಸಕ್ಕೆ ಸಂತ್ರಸ್ತೆಯ ಜೊತೆಗೆ ಬಂದಿರುವಂಥದ್ದು. ಪ್ರಮುಖವಾಗಿ 10 ಜನರ ತಂಡ ಈಗಾಗಲೇ ಪ್ರಜ್ವಲ್ ನಿವಾಸದಲ್ಲಿ ಪರಿಶೀಲನೆ ನಡೆಸಿರುವಂಥದ್ದು. ಬೆಂಗಳೂರಿನಲ್ಲಿ CID ಕಚೇರಿಗೆ ಸಂತ್ರಸ್ತ ಮಹಿಳೆ ನನಗೆ ಅತ್ಯಾಚಾರ ಆಗಿದೆ ಅಂತ ದೂರನ್ನು ಸಲ್ಲಿಸಿದ್ರು. ಜೊತೆಗೆ ನ್ಯಾಯಾಧೀಶರ ಜೊತೆಗೆ CRPC 164 ಅಡಿ ಹೇಳಿಕೆಯನ್ನು ನೀಡಿದರು. ಈ ದೂರನ್ನು ಆಧರಿಸಿ ಇದೀಗ ಸಂಸದರ ನಿವಾಸಕ್ಕೆ ಬಂದು ಒಂದು ಪರಿಶೀಲನೆ ಮಾಡ್ತಿರುವಂಥದ್ದು. ಜೊತೆಗೆ ಸಂತ್ರಸ್ತ ಮಹಿಳೆಯ ಬರೀ ಹೇಳಿಕೆಗಳನ್ನು ನೀಡ್ತಿರುವಂಥದ್ದು. ಪ್ರಮುಖವಾಗಿ ಡೋರ್ ಅನ್ನ ಓಪನ್ ಮಾಡುವ ಮೊದಲಿಗೂ ಕೂಡ ಒಂದು ವಿಡಿಯೋ ರೆಕಾರ್ಡ್ ಅನ್ನ ಮಾಡಿದ್ರು. ಕ್ಷಣಕ್ಕೂ ಕೂಡ ಒಂದು ನಿಜಕ್ಕೂ ಕೂಡ ಕಾರ್ಯಕರ್ತರಲ್ಲಿ ಒಂದು ಮುಜುಗರದ ವಾತಾವರಣ ಇದೆ ಅಂತ ಹೇಳ್ಬೋದು. ಹಾಸನದಲ್ಲೂ ಕೂಡ ಈ ಒಂದು ರೇವಣ್ಣ ಅವರ ಬಂಧನ ಆದ ಕೂಡಲೇ ಒಂದು ರೀತಿಯಲ್ಲಿ ಜನರು ಕೂಡ ಮಾತನಾಡುವಂಥದ್ದು. ಜೊತೆಗೆ ಅಲ್ಲಿ ಬಂದಿರುವಂಥ ಜನರು ಕೂಡ ಒಂದು ನಿವಾಸದ ಸುತ್ತಮುತ್ತ 100 ಜನರು ಬಂದು ಕೂಡ ವೀಕ್ಷಣೆಯನ್ನ ಮಾಡ್ತಿದ್ದಾರೆ. ಜೊತೆಗೆ ನಾಳೆ ಒಂದು ಭದ್ರತೆ ದೃಷ್ಟಿಯಿಂದ ಹಾಸನ ಜಿಲ್ಲೆಯಾದ್ಯಂತ ಮತ್ತೆ ಹೊಳೆನರಸೀಪುರ ತಾಲೂಕಿನಾದ್ಯಂತ ಪೊಲೀಸ್ ಬಿಗಿ ಭದ್ರತೆಯನ್ನು ವಹಿಸಲಾಗಿದೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಪ್ರವೀಣ್.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.